ಶುರು ಮಾಡೋಣ. ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀವಿ. ನಿಮ್ಮನ್ನ ನೀವೆಲ್ಲ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಮಾಧ್ಯಮಗೋಷ್ಠಿ ಒಂದು ವಿಭಿನ್ನವಾಗಿ ಇದೆ. ಪ್ರತಿನಿತ್ಯ ಅನೇಕ ರಾಜಕೀಯದ ಪ್ರಶ್ನೆಗಳು ಮತ್ತು ರಾಜಕೀಯದ ವಿಷಯಗಳ ಬಗ್ಗೆ ತಾವೆಲ್ಲ ಚರ್ಚೆ ಮಾಡಿದಿರಿ. ಆದರೆ ಇವತ್ತು ನಮ್ಮ ಇಲಾಖೆಗೆ ಸೇರಿದಂಥ ಈ ಸಂಸ್ಥೆ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಇದು ಒಂದು ರೀತಿಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಚಿತ್ರಣ. 1949ರಲ್ಲಿ ಮೈಸೂರು ಸಂಸ್ಥಾನದ ಒಡೆಯರು ಅವರು ಈ ಜಾಗವನ್ನ ಕೊಟ್ಟು ಇಲ್ಲಿ ಒಂದು ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಅಂತೇಳಿ ಅವರ ಆಲೋಚನೆ. ಅದನ್ನ 1949ರಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ ಸಾವಿರಾರು ಜನ ಪೈಲಟ್ಸ್ಗಳನ್ನ ಇಲ್ಲಿ ತಯಾರು ಮಾಡಿ ಅವರೆಲ್ಲರೂ ಕೂಡ ಏರ್ ಇಂಡಿಯಾ ಇರ್ಬೋದು ಅಥವಾ ಬೇರೆ ಬೇರೆ ಏರ್ಲೈನ್ಸ್ನಲ್ಲಿ ಪೈಲಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ರಿಟೈರ್ಡ್ ಆಗಿ ಕೂಡ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮಧ್ಯಮ ವರ್ಗದ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಯಾರು ಈ ಫ್ಲೈಯಿಂಗ್ ಅನ್ನ ಆಸಕ್ತಿ ಪಡ್ತಾರೆ, ಇಷ್ಟಪಡ್ತಾರೆ ಮತ್ತು ಇದನ್ನೇ ಒಂದು ಉದ್ಯೋಗ ಅಂತೇಳಿ ಕನ್ಸಿಡರ್ ಮಾಡ್ತಾರೆ, ಅಂಥವರಿಗೆ ಇದು ಒಂದು ವರದಾನ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ಇದನ್ನ ಉಳಿಸ್ಕೊಂಡು ನಡೆಸ್ಕೊಂಡು ಇಲ್ಲಿವರೆಗೆ ಬಂದಿದೆ. ಉದ್ದೇಶ ಈ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರಿಗೆ ಉದ್ಯೋಗ ಸಿಕ್ಕತ್ತೆ, ಪೈಲಟ್ಗಳಾಗ್ತಾರೆ, ಅವರ ಜೀವನ ಚೆನ್ನಾಗಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಈ ಒಂದು ತರಬೇತಿ ಸಂಸ್ಥೆಯನ್ನ ನಡೆಸ್ಕೊಂಡು ಬಂದಿದೆ. ಇಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದ ನವೀನ್ ರಾಜ್ ಸಿಂಗ್ ಅವರು ಇದ್ದಾರೆ. ನಮ್ಮ ಈ ಸಂಸ್ಥೆಯ ಡೈರೆಕ್ಟರ್ ಅವರಾಗಿರ್ತಕ್ಕಂಥ ಬಸವರಾಜರವರು ಇದ್ದಾರೆ ಮತ್ತು ನಮ್ಮ ಎಲ್ಲ ಸ್ಟಾಫ್ ಅವರು ಕೂಡ ಇದ್ದಾರೆ. ನಮ್ಮ ಅನುಚೇತ್ ಅವರು, ನಮ್ಮ ಕಮಿಷನರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮೊದಲನೇದಾಗಿ ನಾನು ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ಗೆ ಹೋಗೋಕೆ ಮೊದಲು ನಮ್ಮಲ್ಲಿ ಭದ್ರಾವತಿ ಒಬ್ಬ ಹೆಣ್ಮಗಳು ಸಿಂಧುಶ್ರೀ ಅಂತಕ್ಕಂಥ ಹೆಣ್ಮಗಳು, ಎಲ್ಲಿದ್ದಾರೆ ಅವರು? ಕರ್ಕೊಂಡು ಬರ್ರಿ, ಕರೆಸಿ ಇಲ್ಲಿ ನೋಡ್ಲಿ, ಅವರೆಲ್ಲ ನೋಡಿದ್ದಾರೆ. ಆಯ್ತು, ಅವಳು ಸಿಂಧುಶ್ರೀ ಪೋಲೋ ವಾಲ್ಟ್ ಅದು ನಮ್ಮ ದೇಶದ ಕ್ರೀಡೆ ಅಲ್ಲ ಅದು, ಆದರೆ ಅಂತಾರಾಷ್ಟ್ರೀಯದಲ್ಲಿ ಒಲಿಂಪಿಕ್ನಲ್ಲಿ ಅದನ್ನ ಸೇರಿಸಿದ್ದಾರೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅದನ್ನ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸ್ತಾರೆ. ಸಿಂಧುಶ್ರೀ ಗಣೇಶ್ ಅವರು ಬಹಳ ಅತ್ಯಂತ ಬಡ ಕುಟುಂಬದಿಂದ ಬಂದಂಥವ್ರು. ಅವರ ತಂದೆ ಆಲ್ಮೋಸ್ಟ್ ಕೂಲಿ ಮಾಡುವ ಹಂತದಲ್ಲಿ ಗಣೇಶ್ ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು.
ಅವರು ಆ ಮಗುವನ್ನ ಸಿಂಧುಶ್ರೀಯನ್ನ ನಾನೊಬ್ಬ ಕ್ರೀಡಾಪಟುವನ್ನಾಗಿ ಮಾಡಬೇಕು ಅಂತೇಳಿ ಆಸೆ ಪಡ್ತಾರೆ. ಆಸೆ ಪಟ್ಟು ಪ್ರತಿನಿತ್ಯ ಅವಳನ್ನ ಕರ್ಕೊಂಡು ಹೋಗಿ ತರಬೇತಿ ಕೊಡಿಸಿ 100, 200, 400 ಮೀಟರ್ ಓಡೋದಕ್ಕೆ ಅವರಿಗೆ ತರಬೇತಿ ಕೊಡ್ತಾರೆ. ಆನಂತರ ಯಾರೋ ಕ್ರೀಡಾಪಟು ಅಥವಾ ಕ್ರೀಡಾ ಆಸಕ್ತಿ ಇರ್ತಕ್ಕಂಥವ್ರು ಗಮನಿಸಿ, ಇಲ್ಲ ನೀನು ಚೆನ್ನಾಗಿ ಓಡ್ತೀಯ, ನೀನು ಬೆಂಗಳೂರಿನಲ್ಲಿ ಯಾಕೆ ನೀನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಬಂದ ಮೇಲೆ ಇಲ್ಲಿನ ತರಬೇತಿದಾರರು ಅವರ ಟ್ಯಾಲೆಂಟನ್ನು ಗುರುತಿಸಿ ಪೋಲ್ ವಾಲ್ಟ್ಗೆ ನೀನು ಭಾಗವಹಿಸು ಅಂತೇಳಿ ಅವರನ್ನು ತಯಾರಿ ಮಾಡ್ತಾರೆ. ಅಲ್ಲಿಂದ ಈ ಸಾಯಿ ಸಂಸ್ಥೆ ಇದೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಆ ಸಂಸ್ಥೆಯವರು ಕೂಡ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಈಗ ಸಿಂಧುಶ್ರೀ 4 ಬನ್ನಿಯಮ್ಮ, ಒಂದು ಕುರ್ಚಿ ಕೊಡಿಯಪ್ಪ ಈ ಕಡೆ, 20 ಮೀಟರ್ ಇಷ್ಟು ಹೈಟ್ ಅನ್ನ ಅವರು ಕ್ಲಿಯರ್ ಮಾಡಿ ಏಷ್ಯನ್ ಗೇಮ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಏನು ಜಪಾನ್ನಲ್ಲಿ ಈ ವರ್ಷ ಏಷ್ಯನ್ ಗೇಮ್ಸ್ ನಡೆಯುತ್ತೆ, ಆ ಏಷ್ಯನ್ ಗೇಮ್ಸ್ ನಲ್ಲಿ ಅದಕ್ಕೆ ಕ್ವಾಲಿಫೈ ಆಗಿದ್ದಾರೆ ಟು ರೆಪ್ರೆಸೆಂಟ್ ಇಂಡಿಯಾ. ಅವರ ತಂದೆಯವರು ಗಣೇಶ್ ಅವರು ಕೂಡ ಇವತ್ತು ಇಲ್ಲ ನಮ್ಮ ಜೊತೆಯಲ್ಲಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವರ ಆಸೆಯನ್ನ ಸಿಂಧುಶ್ರೀ ಪೂರೈಸಿದ್ದಾರೆ. ಅವರ ಆಸೆ, ಅವಳನ್ನು ಒಬ್ಬ ಕ್ರೀಡಾಪಟು ಮಾಡಬೇಕು ಅಂತ ಏನು ಆಸೆ ಪಟ್ಟಿದ್ರು, ಅವರು ಮತ್ತು ಅವರ ತಾಯಿ, ಅವರು ತೀರ್ಕೊಂಡ ಮೇಲೆ ಅವರ ತಾಯಿ ಅವರಿಗೆ ಮುಂದುವರಿಸಿ ಮನೆ ಕೆಲಸ ಮಾಡಿ ಆ ಮಗುವನ್ನ ಅವರು ಉತ್ತೇಜನ ಮಾಡ್ತಾರೆ. ಹಾಗಾಗಿ ಇಂತಹ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಇವತ್ತು ನಮ್ಮ ರಾಷ್ಟ್ರವನ್ನ ಪ್ರತಿನಿಧಿಸ್ತಕ್ಕಂಥ ರೆಕಾರ್ಡ್ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಮುಂದೆ ಏಷ್ಯನ್ ಗೇಮ್ಸ್ ಅಲ್ಲಿ ಇನ್ನೂ ಹೆಚ್ಚಿನ ಎತ್ತರವನ್ನ ಮಾಡಿ ನಮ್ಮ ರಾಷ್ಟ್ರಕ್ಕೆ ಗೌರವವನ್ನು ತರಲಿ, ಮೆಡಲ್ ತರಲಿ ಅಂತೇಳಿ ನಾನು ಆಶಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಇಲಾಖೆ, ಕ್ರೀಡಾ ಇಲಾಖೆ ಮತ್ತು ನಮ್ಮ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯವರು, ಅವಳಿಗೆ ಒಂದು ಪೋಲ್ ಕೂಡ ಇರಲಿಲ್ಲ. ತಾವು ಮಾಧ್ಯಮದಲ್ಲಿ ಬರೆದಿದ್ದಾರೆ, ದಾಖಲೆ ಬರೆದ್ರು ಸ್ವಂತ ಪೋಲ್ ಇಲ್ಲ ಅಂತ. ಹಾಗಾಗಿ ಅದನ್ನ ಗಮನಿಸಿ ಇವತ್ತು ನಮ್ಮ ಇಲಾಖೆಯಿಂದ ಮತ್ತು ನಮ್ಮ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಿಂದ 3 ಪೋಲ್ಗಳನ್ನ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ಗೆ ಅನುಗುಣವಾಗುವಂತ ಪೋಲ್ಗಳನ್ನ ಹೊರದೇಶದಿಂದ ಇಂಪೋರ್ಟ್ ಮಾಡಿ ಕೇವಲ ಒಂದು ವಾರದಲ್ಲಿ ನಮ್ಮ ಕಾರ್ಯದರ್ಶಿಯವರು, ನಮ್ಮ ಕಮಿಷನರು ಅದನ್ನ ಇಂಪೋರ್ಟ್ ಮಾಡಿ ಇವತ್ತು ಅವರಿಗೆ ಕೊಟ್ಟಿದ್ದೇವೆ. ಅವರಿಗೆ ನಾವು ಶುಭ ಕೋರ್ತೇವೆ. ಏಷ್ಯನ್ ಗೇಮ್ಸ್ ಅಲ್ಲಿ ಶಿ ವಿಲ್ ಡೆಫಿನೆಟ್ಲಿ ಗೆಟ್ ಎ ಮೆಡಲ್ ಅಂತ. ಅದರ ಜೊತೆಯಲ್ಲಿ ಅವರಿಗೆ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಅವರಿಗೆ ಇನಿಷಿಯಲಿ ಖರ್ಚಿಗೆ ಹಣ ಬೇಕಾಗ್ತದೆ ಅಂತ ಹೇಳಿ ನಾವು ಸುಮಾರು 8 ಜನ ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗೋವರಿಗೆ ಕೂಡ 5 ಲಕ್ಷ ರೂಪಾಯಿ 8 ಜನರಿಗೆ ಕೊಟ್ಟಿದ್ದೇವೆ. ಆ ಹಣ ಎಲ್ಲ ಅವ್ರ ಅಕೌಂಟಿಗೆ ಹೋಗ್ತದೆ, ಅವ್ರು ಖರ್ಚು ಮಾಡ್ಕೊಳ್ಬಹುದು ಅಲ್ಲಿ ಇದ್ರು ಕೂಡ. ಆಮೇಲೆ ಅವ್ರ ಲೆಕ್ಕಪತ್ರ, ಪೇಪರ್ ವರ್ಕ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ, ಕೊಟ್ಬಿಡಿ ಮೊದಲೇ ಅಂತ ಹೇಳಿದ್ದೆ. ಈಗ ಅವ್ರಿಗೆ ಕೊಡ್ತಾ ಇದ್ದೀವಿ. ಇನ್ನು 2ನೇದು ಪೈಲಟ್ ಟ್ರೈನಿಂಗ್ ಸ್ಕೂಲ್ ಏನಿದೆ, ಇದು ನಾನು ಹೇಳಿದಾಗೆ ಈಗ 1949ರಲ್ಲಿ ಪ್ರಾರಂಭ ಆಗಿ ಸಾವಿರಾರು ಜನ ಪೈಲಟ್ಗಳನ್ನ ತಯಾರು ಮಾಡಿರ್ತಕ್ಕಂಥದ್ದು. ಒಂದು ಸರ್ಕಾರಿ ಸಂಸ್ಥೆ ಇಂತಹ ಒಂದು ದೊಡ್ಡ ಸಹಾಯವನ್ನು ಮಾಡಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ಈ ರೀತಿ ಒಂದು ತಯಾರಿಯನ್ನ ಮಾಡಿರ್ತಕ್ಕಂಥದ್ದು
ಅಪರೂಪ. ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇರ್ಬೋದು, ಆದರೆ ಇಷ್ಟು ಹಳೆಯ ಸಂಸ್ಥೆ 49ರಲ್ಲೇ ಪ್ರಾರಂಭ ಆಗಿ ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿರೋದು ಅಪರೂಪ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಇವತ್ತು ಪ್ರಸ್ತುತವಾಗಿ ಈ ಸಂಸ್ಥೆಯಲ್ಲಿ 5 ಏರ್ಕ್ರಾಫ್ಟ್ಸ್ ಇದೆ. 1, 2, 3 ಈಗ ರನ್ನಿಂಗ್ ಕಂಡೀಷನ್ಸ್ ಅಲ್ಲಿ ಇದಾವೆ. ಈಗ ತಾವು ನೋಡಿದ್ರಿ ಅವೆಲ್ಲ. 2 ಇನ್ನೊಂದು ವಾರ 15 ದಿವಸದಲ್ಲಿ ಸಣ್ಣ ರಿಪೇರಿಗಳಿದೆ, ಅದಾದ್ರೆ 5 ಆಗುತ್ತೆ. ಇನ್ನೂ 1 ಕೊಂಡ್ಕೊಳ್ಳೋದಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಅನುಮತಿ ಸಿಕ್ಕಿದ ತಕ್ಷಣ ಅದನ್ನು ಕೂಡ ಕೊಂಡ್ಕೊಳ್ತಾರೆ. ಇವತ್ತು ಇಲ್ಲಿ PPL ಪ್ರಿಲಿಮಿನರಿ ಆಗಿ PPL ಅಂದ್ರೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್. ಆಮೇಲೆ ಅದಾಗಬೇಕಾದ್ರೆ 40 ಗಂಟೆ ಫ್ಲೈ ಮಾಡಿರ್ಬೇಕು. ಆ ಸರ್ಟಿಫಿಕೇಟ್ ಸಿಗಬೇಕಾದ್ರೆ 40 ಗಂಟೆ ಫ್ಲೈ ಮಾಡಿ, ಅದು ಫಸ್ಟ್ ಲೈಸೆನ್ಸ್. ಅದಾದ್ಮೇಲೆ ಸುಮಾರು 185 ಗಂಟೆ ಫ್ಲೈ ಮಾಡಬೇಕು. CPL ಅಂತ ಕೊಡ್ತಾರೆ, ಸರ್ಟಿಫೈಡ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತಗೋಬೇಕಾದ್ರೆ 185 ಗಂಟೆ ಫ್ಲೈ ಮಾಡಿರ್ಬೇಕು. ಸೊ ಅದರಿಂದ ಈ CPL ಪಾಸ್ ಮಾಡಿದ್ರೆ 185 ಗಂಟೆ ಅವ್ರು ಫ್ಲೈ ಮಾಡಿದ್ರೆ ಕಮರ್ಷಿಯಲ್ ಪೈಲಟ್ ಓಡಿಸೋದಕ್ಕೆ, ಪ್ಲೇನ್ಗಳನ್ನ ಓಡಿಸೋದಕ್ಕೆ ಅಲ್ಲಿ 200 ಆಗುತ್ತೆ. CPL 40, ಇದನ್ನು 85. ಅದಕ್ಕೆ ಅವರು ಯಾವುದೇ ಏರ್ಕ್ರಾಫ್ಟ್ ಅನ್ನ, ಈಗ ನಾವೇನು ಇಷ್ಟೊಂದು ಪ್ಲೇನ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಅದನ್ನು ಓಡಿಸೋದಕ್ಕೆ ಕ್ವಾಲಿಫೈ ಆಗ್ತಾರೆ. ದೇ ವಿಲ್ ಬಿ ಕ್ವಾಲಿಫೈಡ್ ಟು ಫ್ಲೈ ದೋಸ್ ಏರ್ಕ್ರಾಫ್ಟ್ಸ್ ಕಮರ್ಷಿಯಲ್. ಅಂಥದ್ದನ್ನ ಇಲ್ಲಿ ತಯಾರು ಮಾಡ್ತಾರೆ, ಅವರನ್ನ ಇಲ್ಲಿ ತಯಾರು ಮಾಡ್ತಾರೆ. ಒಂದು ಬ್ಯಾಕ್ಗ್ರೌಂಡ್ ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಇಂಡಿಯಾದಲ್ಲಿ ಸುಮಾರು ಎಲ್ಲಾ ಕಂಪನಿಗಳು ಸೇರಿ ಸುಮಾರು 850 ಏರ್ಕ್ರಾಫ್ಟ್ಸ್ಗಳು ಪ್ರತಿನಿತ್ಯ ಫ್ಲೈ ಮಾಡುತ್ತೆ ಇಂಡಿಯಾದಲ್ಲಿ. ಏರ್ ಇಂಡಿಯಾ ಇರ್ಬೋದು, ಅಥವಾ ಇಂಡಿಗೋ ಇರ್ಬೋದು, ಅವನೇನೋ ಸ್ಟಾರ್ ಇರ್ಬೋದು, ಸ್ಪೈಸ್ ಇರ್ಬೋದು, ಅವೆಲ್ಲ ಒಟ್ಟಾರೆ ಸೇರಿ ಕಮರ್ಷಿಯಲಿ 850 ಏರ್ಕ್ರಾಫ್ಟ್ಸ್ ಪ್ರತಿನಿತ್ಯ ಇಂಡಿಯಾದಲ್ಲಿ ಫ್ಲೈ ಆಗುತ್ತೆ. 7,000 to 8,000 ಜನ ಪೈಲಟ್ಸ್ಗಳು ಇದು ಕೆಲಸ ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ಅಫ್ಕೋರ್ಸ್ ಕೆಲಸನೂ ಈಗ ಸದ್ಯದಲ್ಲಿ ಇಲ್ಲ. ಇಂಡಿಗೋ ಕಂಪನಿಯವರು ನೆಕ್ಸ್ಟ್ 5 years ಅಲ್ಲಿ 1,000 ಏರ್ಕ್ರಾಫ್ಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಏರ್ ಇಂಡಿಯಾದವರು 250 ಏರ್ಕ್ರಾಫ್ಟ್ ಪರ್ಚೇಸ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅವೆಲ್ಲ ಹಂತವಾಗಿ ಬರುತ್ತೆ. ನೆಕ್ಸ್ಟ್ ಇಯರ್ ಒಂದಷ್ಟು ಬರುತ್ತೆ, ಅದ್ರ ನೆಕ್ಸ್ಟ್ ಇಯರ್ ಒಂದು 5 ವರ್ಷದೊಳಗಾಗಿ ನನ್ನ ಅಂದಾಜು ಎಲ್ಲ ಏರ್ಕ್ರಾಫ್ಟ್ಸ್ ಬರುತ್ತೆ. 1,250 ಏರ್ಕ್ರಾಫ್ಟ್ ಈಗ ಇರ್ತಕ್ಕಂಥ 850 ಏರ್ಕ್ರಾಫ್ಟ್ಗೆ ಆಡ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 35,000 ಪೈಲಟ್ಗಳು ಬೇಕಾಗ್ತಾರೆ. ಒಂದು ಅಂದಾಜಿದು, ಇಟ್ಸ್ ಜಸ್ಟ್ ರಫ್ ಎಸ್ಟಿಮೇಟ್. 35,000 ಪೈಲಟ್ಸ್ ನಮಗೆ ಬೇಕಾಗ್ತಾರೆ ಅಂತ ಹೇಳಿ ಒಂದು ಅಂದಾಜಿದೆ. ಅಂದ್ರೆ ಅರ್ಥ, ನಮ್ಮ ಸಂಸ್ಥೆ ಏನಿದೆಯಲ್ಲ, ಈ ಫ್ಲೈಯಿಂಗ್ ಟ್ರೈನಿಂಗ್, ಗವರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್, ಇದರಲ್ಲಿ ಹೆಚ್ಚು ಪೈಲಟ್ಸ್ ಅನ್ನ ಟ್ರೈನ್ ಮಾಡೋದಕ್ಕೆ ಅವಕಾಶ ಇದೆ, ಉದ್ಯೋಗ ಸಿಗುವಂತ ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ನಮಗೆ ಇದು ಬ್ಯಾಕ್ಗ್ರೌಂಡ್. ಮುಂದೆ ನಾವು ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದ್ರೆ ಈ 35,000 ಪೈಲಟ್ ರಿಕ್ವೈರ್ಮೆಂಟ್ ಏನಿದೆಯಲ್ಲ, ಅದಕ್ಕೆ ನಮ್ಮ ಸಂಸ್ಥೆಯಿಂದ ಕೂಡ ಹೆಚ್ಚು ಜನರನ್ನ ನಾವು ಟ್ರೈನ್ ಮಾಡೋದಕ್ಕೆ
ಸಾಧ್ಯತೆಗಳಿದಾವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ಈಗ ನಮಗೆ ಈ ಸಂಸ್ಥೆಗೆ ಬಹಳ ಕಟ್ಟುನಿಟ್ಟಾಗಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಇವರೆಲ್ಲ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಬಹಳ ಕಟ್ಟುನಿಟ್ಟಾಗಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಯಾಕೆಂದ್ರೆ ಪೈಲಟ್ಸ್ ಗಳನ್ನ ತಯಾರು ಮಾಡುವಂತದ್ದು ಇದು. ಸರಿಯಾಗಿ ಪೈಲಟ್ ಆಗಲಿಲ್ಲ ಅಂತ ಏನಾದ್ರೂ ಒಂದು ಸಣ್ಣ ತಪ್ಪು ಏನಾದ್ರೂ ಅವನಿಂದ ಆಗಿದ್ರೆ ನೂರಾರು ಜನರ ಪ್ರಾಣವನ್ನ ಬಲಿ ತಗೊಳ್ತಾರೆ. ತಾವೆಲ್ಲ ನೋಡಿದ್ರೆ ಆಕ್ಸಿಡೆಂಟ್ಗಳು ಯಾವ ರೀತಿ ಆಗಿದೆ ಪೈಲಟ್ಗಳ ಮಿಸ್ಟೇಕ್ ಇಂದ ಅಂತ ಹೇಳಿ ಆಲ್ ಓವರ್ ದಿ ವರ್ಲ್ಡ್. ಏರ್ ಇಂಡಿಯಾದ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆಗಿದ್ದು 2 ವರ್ಷದ ಹಿಂದೆ. ಅದೇ ಪ್ರಕಾರ ಅವರಿಗೆ ಬಹಳ ಎಚ್ಚರಿಕೆ ಅಂತ ನಮ್ಮ ಸಂಸ್ಥೆಗೆ 2-3 ಬಾರಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಈಗ ಕೂಡ ಕಳೆದ 3 ವರ್ಷದಿಂದ ನಮಗೆ ಲೈಸೆನ್ಸು ಎಕ್ಸ್ಪೈರ್ ಆಗಿತ್ತು. ಕ್ಯಾನ್ಸಲ್ ಮಾಡಲಿಲ್ಲ, ಎಕ್ಸ್ಪೈರ್ ಆಯಿತು. ಅದನ್ನ ನಾವು ರಿನ್ಯೂ ಮಾಡಿಸ್ಕೊಳ್ಳೋದಕ್ಕೆ ಕೆಲವು ಮಾನದಂಡಗಳಿತ್ತು. ಅದನ್ನ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಈಗ ನಾವು ಅದೆಲ್ಲ ಮಾಡಿ ನಾವು DGCAಗೆ ಅಪ್ಲೈ ಮಾಡಿ ಈಗ ನಮಗೆ ಲೈಸೆನ್ಸ್ ಅನ್ನ ಮತ್ತೆ ರಿನ್ಯೂ ಮಾಡಿ ಕೊಟ್ಟಿದ್ದಾರೆ. ಲೈಸೆನ್ಸು ಬಂದಿದೆ. ದಿಸ್ ಈಸ್ ದಿ ಲೈಸೆನ್ಸ್ ದೇ ಹ್ಯಾವ್ ರಿನ್ಯೂಡ್. ಕಳೆದ ಬಾರಿ ನಮಗೆ ಒಂದು ಪ್ರಶ್ನೆ ಇತ್ತು, ಏನು ನೀವು ಗೌರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ರಿನ್ಯೂ ಮಾಡಲಿಲ್ಲ ಹಾಗೆ ಅಂತೇಳಿ ಕೆಲವು ಅಪಾದನೆಗಳು ಇತ್ತು. ಈಗ ನಮಗೆ 14/12/23ರಿಂದ 15/7/31ರವರೆಗೆ ರಿನ್ಯೂ ಮಾಡಿದ್ದಾರೆ. 5 ವರ್ಷ ಈ ಲೈಸೆನ್ಸ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಲೈಸೆನ್ಸು ನಮ್ಮ ಹತ್ರ ಇದೆ. ಆದ್ರಿಂದ ಫಾರ್ ದಿ ನೆಕ್ಸ್ಟ್ 5 years we have no problem in training students, pilots. ಆಮೇಲೆ ನಿಮಗೆ ಕಾಸ್ಟಿನ ಬಗ್ಗೆನೂ ಹೇಳ್ತೀನಿ ನಾನು. ಎಷ್ಟು ಕಾಸ್ಟ್ ಆಗ್ಬೋದು? ಒಂದು PPL ಟ್ರೈನ್ ಮಾಡೋದಕ್ಕೆ 10 ಲಕ್ಷ ರೂಪಾಯಿ ಆಗುತ್ತೆ ಕರ್ನಾಟಕದವರಿಗೆ. ನಮ್ಮ ಲೋಕಲ್ ಬಾಯ್ಸ್ ಅಂಡ್ ಗರ್ಲ್ಸ್. ಹೊರಗಿನವರಿಗೆ 15 ಲಕ್ಷ ರೂಪಾಯಿ ಆಗುತ್ತೆ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದಾರೆ. ಅದೇ CPLಗಾದ್ರೆ 37 ಲಕ್ಷ ರೂಪಾಯಿ ಕರ್ನಾಟಕದವರಿಗಾಗುತ್ತೆ, 42 ಲಕ್ಷ ರೂಪಾಯಿ ಅದರ್ ದ್ಯಾನ್ ಕರ್ನಾಟಕದವ್ರಿಗಾಗುತ್ತೆ, ಔಟ್ಸೈಡರ್ಸ್. ಸೊ 42 ಲಕ್ಷ ರೂಪಾಯಿ ಅಥವಾ 37 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಮರ್ಷಿಯಲ್ ಪೈಲಟ್ ಆದ್ರೆ ಅವರಿಗೆ ಉದ್ಯೋಗ ಸಿಗೋದಂತೂ ಗ್ಯಾರಂಟಿ. ಖಂಡಿತವಾಗಿ ಅವರಿಗೆ ಯಾವುದಾದ್ರೂ ಪ್ರೈವೇಟ್ ಏರ್ಲೈನ್ಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕೆಲಸಗಳು ಸಿಗುತ್ತೆ. ಈಗೇನು ಬೇಕಾದಂಗೆ ಎಲ್ಲ ಪ್ರೈವೇಟ್ ಏರ್ಕ್ರಾಫ್ಟ್ಗಳು ತಾವೇ ನೋಡಿದಿರಿ, ಸಿಕ್ಕಾಬಟ್ಟೆ ಚಾರ್ಟರ್ಡ್ ಏರ್ಕ್ರಾಫ್ಟ್ಸ್ಗಳು ಬೇಕಾದಷ್ಟು ಇಂಡಿಯಾ ದೇಶದಲ್ಲಿ ಇದಾವೆ. ಅದರಲ್ಲಿ ಕೂಡ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಆಮೇಲೆ ನಾವು ಇದು ಇವತ್ತಿನ ಪರಿಸ್ಥಿತಿ. ಮುಂದಕ್ಕೆ ಒಂದಿಷ್ಟು ಪ್ರಪೋಸಲ್ ಅನ್ನ ಈ ಸಂಸ್ಥೆ ಬೆಳೆಸೋದಕ್ಕೆ ಒಂದಿಷ್ಟು ಪ್ರಪೋಸಲ್ ಅನ್ನ ಇಟ್ಕೊಂಡಿದ್ದೇವೆ. ಅದರಲ್ಲಿ ಮೈಸೂರಿನಲ್ಲಿ ಮೊದಲೇ ಇದು ಹೇಳ್ಬಿಡ್ತೀನಿ, ರನ್ವೇ ಈಗ ನಮಗೆ ಎಷ್ಟಿದೆ? 160 ಮೀಟರ್ಸ್. 954 ಇದೆ ಸರ್. 954 ಮೀಟರ್ಸ್ ಇದೆ ರನ್ವೇ. ಸಫಿಷಿಯಂಟ್ 160 ಮೀಟರ್ ಎಕ್ಸ್ಟೆಂಡ್ ಆಗಿದೆ. ಈಗ ನಾವು ಎಕ್ಸ್ಟೆಂಡ್ ಮಾಡೋದಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ 160 ಮೀಟರ್ಸ್ಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ಪ್ರಪೋಸಲ್ ಅನ್ನ ಇಟ್ಕೊಂಡಿದ್ದೇವೆ. ಅದಕ್ಕೆ ಒಂದು ಪಕ್ಕದಲ್ಲಿ ಒಂದು 10 ಎಕರೆ ಜಮೀನಿದೆ. ಅದನ್ನ ನಾವು ಅಕ್ವೈರ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿದೆ. ಅದನ್ನ ನಾವು 10 acres ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ 160 ಮೀಟರ್ಸು ರನ್ವೇ ಸಿಕ್ಕತ್ತೆ. 160 ಮೀಟರ್ಸ್ ರನ್ವೇ ಸಿಕ್ಕಿದ್ರೆ ನಮಗೆ ಅಡ್ವಾಂಟೇಜ್ ಏನಂದ್ರೆ ನಾವು 4 ಸೀಟರು 6 ಸೀಟರು ಏರ್ಕ್ರಾಫ್ಟ್ಗಳನ್ನು ಫ್ಲೈ ಮಾಡ್ಬೋದು. ಈಗ ಸಪೋಸ್ ಮುಖ್ಯಮಂತ್ರಿಗಳು ರಾಯಚೂರಿಗೆ ಹೋಗ್ಬೇಕು ಅಂತಿದ್ದಾರೆ ಅಥವಾ ಗುಲ್ಬರ್ಗಕ್ಕೆ ಹೋಗ್ಬೇಕು,
ಇಲ್ಲಿ ಆ ಏರ್ಕ್ರಾಫ್ಟ್ 6 ಸೀಟರ್ ಏರ್ಕ್ರಾಫ್ಟ್ ಅನ್ನ ತಗೊಂಡು ಅವರು 45 ನಿಮಿಷದಲ್ಲಿ ಅಲ್ಲಿ ಹೋಗ್ಬೋದು. ನಮಗೆ ಈಗೇನು ಕಮರ್ಷಿಯಲ್ ಇದೆಯಲ್ಲ ಏರ್ಕ್ರಾಫ್ಟ್ಸು, ಅವೆಲ್ಲ HAL ನಲ್ಲಿ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ, ಅದು ಬೇಕಾಗೋದಿಲ್ಲ. ಇಲ್ಲೇ ನಾವು ಉಪಯೋಗಿಸ್ಬೋದು. ಅಂಥದ್ದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ನಾವು ಈಗ ಒಂದು ಪ್ರಪೋಸಲ್ ಅನ್ನ ಕೊಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಸುತ್ತ ಮನೆಗಳಿವೆ, ಹೈ ರೈಸ್ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಅವರೆಲ್ಲ ಒತ್ತಾಯ ಮಾಡ್ತಾರೆ. ಆದರೆ ನಾವು 45 ಮೀಟರ್ ಮೇಲೆ ಕೊಡೋಕ್ ಸಾಧ್ಯ ಇಲ್ಲ. 45 meters at the radius of 2.7 kilometers. 2.7 kilometers ರೇಡಿಯಸ್ ಅಲ್ಲಿ 45 ಮೀಟರ್ ಮೇಲೆ ನಾವು ಕೊಡಕ್ಕಾಗಲ್ಲ. ಆ ಪರ್ಮಿಷನ್ ಡೈರೆಕ್ಟ್ರೇ ಕೊಡಬೇಕು. ಇಲ್ಲಿ ಸುತ್ತ ಯಾರಾದ್ರೂ ಮನೆ ಕಟ್ಟೋರಿಗೆ ಅವರು ಪರ್ಮಿಷನ್ NOC ತಗೊಳ್ಳೇಬೇಕು. ನಾವು 45 ಮೇಲೆ ಕಟ್ಟೋದಿಲ್ಲ ಅಂತ ಹೇಳಿ ಅವರು NOC ತಗೋಬೇಕು. ಇಲ್ಲ, ಆಲ್ರೆಡಿ ಕಟ್ಟಿರೋದಿಲ್ಲ. 45 ಇದು 2.7 ಕಿಲೋಮೀಟರ್ಸ್ ಅಲ್ಲಿ ಇಲ್ಲ, ಆಚೆ ಇದ್ದಾವೆ. ಆದ್ರೆ ಈಗ ಕೇಳ್ತಾ ಇದ್ದಾರೆ, ನೀವು ಕ್ಲೋಸ್ ಮಾಡಿಬಿಡಿ ಇದನ್ನ, ಈ ಪೈಲಟ್ ಟ್ರೈನಿಂಗ್ ಸ್ಕೂಲನ್ನೇ ಕ್ಲೋಸ್ ಮಾಡಿಬಿಡಿ, ನಾವೆಲ್ಲ ದೊಡ್ಡದಾಗಿ ಕಟ್ಬಿಡ್ತೀವಿ 50-60 ಅಂತ ಕೇಳ್ತಾ ಇದ್ದಾರೆ. ಅದನ್ನ ನಾವು ವಿ ವಿಲ್ ನಾಟ್ ಪರ್ಮಿಟ್. ಈ ಸುತ್ತ 2.5 ಕಿಲೋಮೀಟರ್ ದೂರದಲ್ಲಿ 2.7 ಕಿಲೋಮೀಟರ್ಸ್ ಅಲ್ಲಿ ಯಾರಿಗೂ ಕೂಡ 45 ಮೀಟರ್ ಎತ್ತರದ ಮೇಲೆ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ನಾವು ಪರ್ಮಿಷನ್ ಕೊಡಲ್ಲ. ಈ ಇನ್ಸ್ಟಿಟ್ಯೂಷನ್ ಕ್ಲೋಸ್ ಮಾಡಲ್ಲ. ಅವ್ರೇನಾದ್ರೂ ಕಲ್ಪನೆ ಇಟ್ಕೊಂಡಿದ್ರೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ, ವಿ ವಿಲ್ ನಾಟ್ ಕ್ಲೋಸ್ ದಿಸ್ ಇನ್ಸ್ಟಿಟ್ಯೂಟ್. ಯಾಕೆಂದ್ರೆ ಇಷ್ಟೊಂದು ಜನರಿಗೆ ಕೆಲಸ ಕೊಡುವಾಗ ಅದು ಕೂಡ ಇಂಥ ಒಂದು ಪೈಲಟ್ ಟ್ರೈನಿಂಗ್, ಪೈಲಟ್ಸ್ ಅಂತ ಹೇಳಿದ್ರೆ ಆಲ್ ಓವರ್ ದಿ ವರ್ಲ್ಡ್ ಡಿಫ್ರೆಂಟ್ ಲೆವೆಲ್ ನಲ್ಲಿ ಇರ್ತಾರೆ ಅವರು. ಅವರಿಗೆ ಸಂಬಳ ಅಷ್ಟೇ ಅಲ್ಲ, ಅವರ ಸ್ಟೇಟಸ್ಸೇ ಬೇರೆ ಇರುತ್ತೆ. ಒಬ್ಬ ಮಧ್ಯಮ ವರ್ಗದ ಮಗು ಆ ಸ್ಥಾನಕ್ಕೆ ಹೋಗೋದಕ್ಕೆ ನಾವು ಒಂದಿಷ್ಟು ಅನುವು ಮಾಡಿಕೊಟ್ರೆ ಸರ್ಕಾರದ ಉದ್ದೇಶನೂ ಕೂಡ ಸಫಲ ಆಗುತ್ತೆ. ಅದಕ್ಕೋಸ್ಕರ ವಿ ವಿಲ್ ನಾಟ್ ಕ್ಲೋಸ್ ದಿಸ್ ಇನ್ಸ್ಟಿಟ್ಯೂಷನ್. ಆಮೇಲೆ ನಾವು ಮೈಸೂರಿನಲ್ಲಿ ಸ್ಯಾಟಲೈಟ್ ಬೇಸ್ಡ್ ಟ್ರೈನಿಂಗ್ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಟೇಕ್ ಆಫ್ ಮಾಡಿದ್ರೆ ಮೈಸೂರಲ್ಲಿ ಲ್ಯಾಂಡ್ ಮಾಡ್ತಾರೆ. ಇದು ಯಾವ ತರ ಅಂದ್ರೆ ಟಚ್ ಅಂಡ್ ಗೋ ಅಂತಲ್ಲ, ನೀವು ಹೇಳೋದು ಅದನ್ನ ಟಚ್ ಅಂಡ್ ಗೋ ಅಂತ ಹೇಳ್ತಾರೆ. ಅಲ್ಲಿ ಒಂದೊಂದ್ಸಾರಿ ಅದು ಸುಮ್ಮನೆ ಹಂಗೆ ಲ್ಯಾಂಡ್ ಮಾಡ್ದಂಗೆ ಮಾಡಿ ಟೇಕ್ ಆಫ್ ಮಾಡ್ಬಿಡ್ತಾರೆ. ಅವರು ಟಚ್ ಅಂಡ್ ಗೋ, ಭೂಮಿ ಟಚ್ ಮಾಡೋದು ಮೇಲೆ ಹೋಗೋದು, ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕಲಿಸೋದಿಕ್ಕೆ. ಅದಕ್ಕೆ ಇನ್ನೊಂದು ಇದು ಏರ್ಪೋರ್ಟ್ ಬೇಕಲ್ವಾ? ಇಲ್ಲಿಗೆ ಟೇಕ್ ಆಫ್ ಮಾಡಿ ಇನ್ನೊಂದು ಕಡೆ ಲ್ಯಾಂಡ್ ಮಾಡ್ದಂಗೆ ಮಾಡಿ ಟೇಕ್ ಆಫ್ ಮಾಡ್ತಾರೆ. ಅದಕ್ಕೆ ಅವಕಾಶ ಎಲ್ಲಿರೋದು? ಮೈಸೂರು ಪಕ್ಕದಲ್ಲಿದೆ. ಆ ಮೈಸೂರು ಬೇಸ್ ಅನ್ನ ಉಪಯೋಗ ಮಾಡ್ಕೊಳ್ಳೋದು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಎರಡನೇದು ಹಾಸನ್ನಲ್ಲಿ ಏರ್ಪೋರ್ಟ್ ಆಗಿದೆ. ಈಗ ಹಾಸನ್ನಲ್ಲೂ ಕೂಡ ಒಂದು ಸ್ಯಾಟಲೈಟ್ ಬೇಸ್ ಅನ್ನ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇದೆ ಅಂತಕ್ಕಂಥದ್ದನ್ನ, ಅಂದ್ರೆ ಮುಂದಿನ ಎಕ್ಸ್ಪ್ಯಾನ್ಷನ್ ಪ್ರೋಗ್ರಾಮ್ಸ್, ಒಂದು ರನ್ವೇ ಹೆಚ್ಚು ಮಾಡ್ಕೊಳ್ಳೋದು, ಇನ್ನು ಏರ್ಕ್ರಾಫ್ಟ್ ಅಕ್ವೈರ್ ಮಾಡೋದು, ಮೂರನೇದು ಸ್ಯಾಟಲೈಟ್ ಬೇಸ್ ಇದನ್ನ ಪ್ರಾರಂಭ ಮಾಡೋದು. ಈ 3 ಪ್ರಪೋಸಲ್ ಅನ್ನ ಇಟ್ಕೊಂಡಿದ್ದಾರೆ. ನಮ್ಮ ಇಲಾಖೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ, ಸ್ಪೋರ್ಟ್ಸ್ ಅಂಡ್ ಯೂತ್ ಎಂಪವರ್ಮೆಂಟ್. ಇದರ ಜೊತೆಗೆ ನಾವು ನಮ್ಮ ಕಾರ್ಯದರ್ಶಿಗಳು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತಿದ್ದಾರೆ. ಸ್ಪೋರ್ಟ್ಸ್, ಯೂತ್ ಎಂಪವರ್ಮೆಂಟ್ ಅಂಡ್ ಸಿವಿಲ್ ಏವಿಯೇಷನ್ ಹೆಸರನ್ನ ಬದಲಾಯಿಸೋಕ್ಕೂ ಕೂಡ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ತಿದ್ದಾರೆ. I will go before the cabinet and later we will change the name. Sports, youth empowerment and civil aviation. ತಡೀರಿ ಒಂದು ನಿಮಿಷ, ಆಮೇಲೆ ಮುಗಿಸಿಲ್ಲ ಇನ್ನು.
ಇನ್ನೊಂದು ಇವತ್ತು ಆಲ್ ಓವರ್ ದಿ ವರ್ಲ್ಡ್ ಒಂದು ಹೊಸ ಯುಗ ಪ್ರಾರಂಭ ಆಗ್ತಾ ಇದೆ. ತಮಗೆ ಗೊತ್ತಿದ್ದ ಹಾಗೆ ಮೆಟ್ರೋಪಾಲಿಟನ್ ಸಿಟೀಸ್ ಆಲ್ ಓವರ್ ದಿ ವರ್ಲ್ಡ್, ಈಗ ಲಂಡನ್ ಇರ್ಬೋದು, ನ್ಯೂಯಾರ್ಕ್ ಇರ್ಬೋದು, ಶಿಕಾಗೋ ಇರ್ಬೋದು, ಈ ಕಡೆ ಬಂದರೆ ಯುರೋಪ್ನಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳೆಲ್ಲ, ಮತ್ತು ನಮ್ಮಲ್ಲಿ ಕೂಡ ಈಗ ಬಾಂಬೆ ಇರಲಿ, ಡೆಲ್ಲಿ ಇರಲಿ, ಕ್ಯಾಲ್ಕಟಾ ಇರಲಿ, ಚೆನ್ನೈ ಇರಲಿ, ಅಲ್ಲಿ ಸಿಟಿ ಒಳಗಡೆ ನೀವು ಲ್ಯಾಂಡ್ ಮಾಡೋದಕ್ಕೆ, ಟೇಕ್ ಆಫ್ ಮಾಡೋದಕ್ಕೆ ಎಲ್ಲ ಈ ರೀತಿ ಒಂದು ಏರ್ಪೋರ್ಟ್ ಇರೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಟೆಕ್ನಾಲಜಿ ಏನು ಮಾಡಿದೆ ಅಂದರೆ ವರ್ಟಿಕಲ್ ಟೇಕ್ ಆಫ್ ಆಗಬೇಕು ಅಂತ. ಪ್ಲೇನ್ ಎಲ್ಲ ಈಗಾಗಲೇ ತಾವು ನೋಡಿರ್ಬೋದು, ಡಿಫೆನ್ಸ್ ಅಲ್ಲಿ ಇದೆ, ಮಿಲಿಟರಿ ಏರ್ಕ್ರಾಫ್ಟ್ಸು ವರ್ಟಿಕಲ್ ಟೇಕ್ ಆಫ್ ಇದೆ. ಬ್ರಿಟಿಷ್ ಅಲ್ಲಿ ಫಾಕ್ಲೆಂಡ್ ವಾರ್ ಆಯ್ತು ಒಂದ್ಸಾರಿ, ಆಗ ಅವರು ಎಲ್ಲ ವರ್ಟಿಕಲ್ ಏರ್ಕ್ರಾಫ್ಟ್ ಎಲ್ಲ ಹ್ಯಾರಿಸ್ ಏರ್ಕ್ರಾಫ್ಟ್ ಅಂತ, ಹ್ಯಾರಿಯರ್ ಜೆಟ್ಸ್, ಸಿ ಹ್ಯಾರಿಯರ್ಸ್ ಅವೆಲ್ಲ ವರ್ಟಿಕಲ್ ಟೇಕ್ ಆಫ್ ಆಗ್ತವೆ. ಅಂತ ಏರ್ಕ್ರಾಫ್ಟ್ ಗಳನ್ನ ಟ್ರೈನ್ ಮಾಡೋದಕ್ಕೆ ಕೂಡ ಇಲ್ಲಿ ವರ್ಟಿಕಲ್ ಟೇಕ್ ಆಫ್ ಆಗೋದಕ್ಕೆ ಈಗ ನಮಗೆ ಬಹಳ ಕಷ್ಟ ಆಗುತ್ತೆ. ಇನ್ಮೇಲೆ ಎಲ್ಲೋ ಈ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ವರ್ಟಿಕಲ್ ಟೇಕ್ ಆಫ್ ಮಾಡೋದಕ್ಕೆ ಕೂಡ ಟ್ರೈನಿಂಗ್ ಮಾಡೋದಕ್ಕೆ ಇಲ್ಲಿ ನಾವು ಎಕ್ಸ್ಪ್ಯಾನ್ಷನ್ಗೆ ಪ್ರಪೋಸಲ್ ಅನ್ನ ಇಟ್ಕೊಂಡಿದ್ದೇವೆ. ಆಮೇಲೆ ಇಂಡಿಯನ್ ಏರ್ಫೋರ್ಸ್ನವರು ಈಗಾಗಲೇ ಇಲ್ಲಿ ನಮಗೆ ಒಂದು ಸ್ಯಾಟಲೈಟ್ ಲಿಂಕ್ಡ್ ರಡಾರ್ಸ್ ಅನ್ನ ಹಾಕೊಂಡಿದ್ದಾರೆ. ಅದರಿಂದ ನಮಗೆ ರಿಸರ್ಚ್ ಮಾಡೋದಕ್ಕೆ ನಮ್ಮ ಮಕ್ಕಳಿಗೂ ಕೂಡ ಅದರಲ್ಲಿ ಭಾಗಿಯಾಗಬಹುದು, ಅವ್ರಿಗೂ ಅವಕಾಶ ಇದೆ. ಆ ರಿಸರ್ಚ್ ಸಿವಿಲ್ ಏವಿಯೇಷನ್ ನಲ್ಲಿ ರಿಸರ್ಚ್ ಮಾಡೋದಕ್ಕೆ ಕೂಡ ಇಲ್ಲಿ ನಾವು ಅವಕಾಶ ಮಾಡಿ ಕೊಡೋದಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಅವ್ರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿ ಈಗ ಬಹುಶಃ ಅರಬ್ಬಿ ಸಿಯಿಂದ ಯಾವುದೇ ಒಂದು ಏರ್ಕ್ರಾಫ್ಟ್ ಬರ್ತಾ ಇದೆ ಅಂತಂದ್ರೆ ಅದು ಇಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಈಗಲೇ ಸಾಧ್ಯತೆ ಇದೆ. ಇಫ್ ಐ ಆಮ್ ಕರೆಕ್ಟ್ ಅಲ್ವಾ? ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಆ ಇದರಲ್ಲಿ ಡಿಫೆನ್ಸ್ ಇದು ಏರ್ಫೋರ್ಸ್ನವರು ರಿಸರ್ಚ್ ಮಾಡೋದಕ್ಕೆ ಮಾಡಿದ್ದಾರೆ. ನಮ್ಮವರು ಕೂಡ ಅದರಲ್ಲಿ ಮುಂದಿನ ದಿನದಲ್ಲಿ ಭಾಗಿಯಾಗೋದಕ್ಕೂ ಸಾಧ್ಯ ಇದೆ. ಆಮೇಲೆ ನಮ್ಮ ಎಕ್ಸ್ಪ್ಯಾನ್ಷನ್ ನಲ್ಲಿ ಇನ್ನೂ ಒಂದು ಹೊಸ ಆವಿಷ್ಕಾರಗಳು ಬರುತ್ತೆ. ಟೆಕ್ನಾಲಜಿಕಲಿ ನ್ಯೂ ಡೆವಲಪ್ಮೆಂಟ್ಸ್. ಸಿವಿಲ್ ಏವಿಯೇಷನ್ ನಲ್ಲಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಕಾಡೆಮಿ ಅಂತ ಹೇಳಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಏನಾಗುತ್ತೆ, ಬಹಳ ಜನಕ್ಕೆ ನಾವು ಫ್ಲೈಯಿಂಗ್ ಕಳಿಸ್ಬಿಡ್ತೀವಿ. ಮೇಂಟೆನೆನ್ಸ್ ಆಫ್ ದಿ ಏರ್ಕ್ರಾಫ್ಟ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೂ ಟ್ರೈನಿಂಗ್ ಬೇಕು. ಅದಕ್ಕೆ ಟ್ರೈನಿಂಗ್ ಇಲ್ಲದ್ರೆ ಆಗೋದಿಲ್ಲ. ಅದಕ್ಕೂ ಕೂಡ ನಾವು ಇಲ್ಲೇನೆ ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ನಲ್ಲಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಕಾಡೆಮಿ ಅದನ್ನ ಮಾಡಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೇವೆ. ಇದಿಷ್ಟು ವಿಚಾರಗಳನ್ನ, ಇನ್ನೇನಾದ್ರೂ ಇದೆಯಾ? ಇಷ್ಟು ವಿಷಯಗಳನ್ನ ನಾನು ತಮ್ಮ ಮುಂದೆ ಹಂಚ್ಕೊಳ್ತೇನೆ. ಮತ್ತೆ ಇನ್ನೇನಾದ್ರೂ ನಮ್ಮ ಸೆಕ್ರೆಟರಿ ಅವರು ಅಥವಾ ಡೈರೆಕ್ಟ್ರು There was a bigger conspiracy for the last 2 years, if I am not wrong. There were many people who were trying to crash or somewhere I can say snatch the land from this property, which is supposed to belong to the poor people who went to the downtrodden of the middle class communities. Even kuda conspiracy continues by that. I don't want to mention their name. Are you giving message to them that it will never be shut down at any cost of time and government will take care of this issue? ನೋಡಿ, ಇದರ ಬಗ್ಗೆ ಈಗಾಗಲೇ ಹಿಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಈ ವಿಷಯದ ಬಗ್ಗೆ ವಿಸ್ತೃತವಾಗಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ. ನಾವು ಅಂತಿಮವಾಗಿ ಈ ಒಂದು ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಅನ್ನ ಮುಚ್ಚೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇವೆ. ಕ್ಯಾಬಿನೆಟ್ has already taken a decision not to close this. That means this institute, this flying school will continue. Question of giving land to somebody will not arise. ಆದರೂ ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ ಯಾರೋ ಪ್ರೈವೇಟ್ ಜನ. ಅದನ್ನು ನಾವು ಸರ್ಕಾರ, ನಮ್ಮ ಲೀಗಲ್ ಟೀಮ್ ಏನಿದೆ
ಅಡ್ವೊಕೇಟ್ ಜನರಲ್ಲು ಮತ್ತು ಲೀಗಲ್ ಟೀಮು ಅವರು ಅದನ್ನು ನೋಡ್ಕೊಳ್ತಾರೆ. ಬಟ್ ಗೌರ್ಮೆಂಟ್ ಹ್ಯಾಸ್ ಫಾರ್ ದಿ ಟೈಮ್ ಬೀಯಿಂಗ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ನಾಟ್ ಟು ಕ್ಲೋಸ್ ದಿಸ್ ಇನ್ಸ್ಟಿಟ್ಯೂಟ್. ಈಗ ಇಮಿಡಿಯೇಟ್ ಆಗಿ ಅವರು ಅಪ್ಲಿಕೇಶನ್ ಕರೀತಾರೆ. ನೌ ದಟ್ ಲೈಸೆನ್ಸ್ ಬಂದಿದೆಯಲ್ಲ, ಈ ಲೈಸೆನ್ಸ್ ಬಂದಿರೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ನೌ. ಅಲ್ಲ ಅವ್ರು ಟೈಮ್ ಒಂದ್ ತಿಂಗಳು ಅಪ್ಲಿಕೇಶನ್ ಕರೆದು ಪ್ರಾಸೆಸ್ ಮಾಡಿ ಅವ್ರನ್ನ ಎಲಿಜಿಬಿಲಿಟಿ, ಹೆಲ್ತ್, ಮತ್ತೊಂದು ಅವ್ರದ್ದೇನ್ ಪ್ಯಾರಾಮೀಟರ್ಸ್ ಇದೆ ಅದೆಲ್ಲ ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಟ್ರೈನಿಂಗ್ ಕೊಡ್ತಾರೆ. ಒಂದು ಇಲ್ಲಿ ಒಬ್ಬರಿಗೆ ಒಬ್ಬ ಪೈಲಟ್ ಟ್ರೈನರ್, ನಮ್ಮ ಪೈಲಟ್ಸ್ ಇದಾರಲ್ಲ ಟ್ರೈನರ್ಸ್, ಅವರಿಗೆ 10 ಜನ ಟ್ರೈನ್ ಮಾಡ್ಬೋದು ಅಷ್ಟೇ, ನಾಟ್ ಬಿಯಾಂಡ್. ಸೊ ನಮ್ಮ ಹತ್ರ ಈಗ ಏನಿದ್ದಾರೆ ಸ್ಟಾಫ್, ಅದರ ಆಧಾರದ ಮೇಲೆ 50 ಜನರಿಗೆ ನಾವು ಟ್ರೈನ್ ಮಾಡ್ಬೋದು. In a single batch we can train 50 pilots. ಅದು ಇದೆ, ಅದು ಸೋಷಿಯಲ್ ವೆಲ್ಫೇರ್ ನಿಂದ SC ST ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಪೈಲಟ್ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದೀವಿ. ದಟ್ ವಿಲ್ ಕಂಟಿನ್ಯೂ, ಅದು ಡಿಸ್ಕಂಟಿನ್ಯೂ ಆಗೋದಿಲ್ಲ. ಅದೇ ನಾ ಹೇಳಿದ್ನಲ್ಲ, ವಿಸ್ತೃತವಾಗಿ ಚರ್ಚೆ ಆಗಿದೆ. ಕ್ಯಾಬಿನೆಟ್ ನಲ್ಲಿ ನೀವು ಹೇಳಿದ ಅಂಶಗಳೆಲ್ಲ ಬಂದಿದೆ. ಇಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು, ಇಲ್ಲಿ ಶಾಪಿಂಗ್ ಮಾಲ್ ಮಾಡಬೇಕು, ಕನ್ವೆನ್ಷನ್ ಸೆಂಟರ್ ಮಾಡಬೇಕು, ಇದೆಲ್ಲ ಚರ್ಚೆ ಆಗಿದೆ. ಚರ್ಚೆ ಆಗಿ ಕಡೆಗೆ ಗೌರ್ಮೆಂಟ್ ತೀರ್ಮಾನ ತಗೊಳ್ತು, ಕ್ಯಾಬಿನೆಟ್, ವಿ ವಿಲ್ ನಾಟ್ ಕ್ಲೋಸ್ ಡೌನ್ ದಿಸ್ ಅಂಡ್ ಶಿಫ್ಟ್. ಆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ತೀರ್ಮಾನ ಆಗಿದೆ. ಕೆಲವು ಮಿನಿಸ್ಟರ್ಗಳು ಅದನ್ನು ಅಬ್ಜೆಕ್ಟ್ ಮಾಡಿದ್ದಾರೆ, ಜೊತೆಗೆ ಬಿಜೆಪಿ ಕೆಲವು ನಾಯಕರು ಅದನ್ನು ಅಬ್ಜೆಕ್ಟ್ ಮಾಡಿದ್ದಾರೆ. ಓನ್ಲಿ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ಕೃಷ್ಣ ಬೈರೇಗೌಡರು ಮಾತ್ರ ಅದ್ರ ವಿರುದ್ಧವಾಗಿ ನಿಂತಿದ್ದಾರೆ. ಈಗ ಆ ಚರ್ಚೆಯನ್ನು ಮುನ್ನೆಲೆ ಬಂದ್ರೆ ಇದನ್ನ ಯಾವ ರೀತಿ ಮುಗಿಸ್ಕೊಳ್ತಾರೆ? ಇಂಡಿವಿಜುವಲ್ಸ್ ಮೇ ಹ್ಯಾವ್ ಒಪಿನಿಯನ್ಸ್, ಆದರೆ ಸಂಪುಟ ತೀರ್ಮಾನ ಅಲ್ವಾ. ಇಟ್ ಈಸ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಮೀನಿಂಗ್ ಗವರ್ಮೆಂಟ್. ಸೊ ಸರ್ಕಾರ ತೀರ್ಮಾನ ಮಾಡಿದೆ. ನನ್ನ ಅಭಿಪ್ರಾಯ ಬೇರೆ ಇರಬಹುದು. ನನಗೆ ಕ್ಯಾಬಿನೆಟ್ ಒಳಗಡೆ ಕೆಲವರೆಲ್ಲರೂ ಕೂಡ ಇಲ್ಲ ಕ್ಲೋಸ್ ಮಾಡಿ ಅಲ್ಲಿ ಹಾಕೋಣ ಇಲ್ಲ ಹಾಕೋಣ ಅಂತ ಸಲಹೆ ಕೊಟ್ಟವರು ಇದ್ದಾರೆ, ಇಲ್ಲ ಕ್ಲೋಸ್ ಮಾಡಬೇಡಿ ಅಂತ ಹೇಳಿದವರು ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಗವರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಅಲ್ವಾ, ಅದು ಮುಖ್ಯ. ಚೇಂಜ್ ಅಲ್ಲ, ಅಡಿಷನ್. ಈಗ ಇಲ್ಲಿವರೆಗೂ ಸಿವಿಲ್ ಏವಿಯೇಷನ್ ಅನ್ನೋದಿಲ್ಲ, ಅದನ್ನ ತಗೊಂಡ್ಬಂದ್ರೆ ಇನ್ನೂ ಹೆಚ್ಚು ಪಾಪ್ಯುಲರೈಸ್ ಆಗುತ್ತೆ. ಸಿವಿಲ್ ಏವಿಯೇಷನ್ ಅಂತ ನಮ್ಮಲ್ಲಿ ಇಲ್ಲ. ಅದನ್ನ ನಾವು ಆಡ್ ಮಾಡಿಕೊಂಡ್ರೆ, ಇನ್ಸ್ಟೆಡ್ ಆಫ್ ಬೀಯಿಂಗ್ ಇನ್ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್, ಅದನ್ನ ಹೈಲೈಟ್ ಮಾಡಿದ್ರೆ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ಮೋರ್ ಇಂಪಾರ್ಟೆನ್ಸ್. ಆ 2.7 ಕಿಲೋಮೀಟರ್ಸ್ ಒಳಗಡೆ ಯಾರು ಕಟ್ಟಿಲ್ಲ, 45 ಮೀಟರ್ ಮೇಲೆ. ಸೊ ಈಗ ಏನಾದ್ರು ಅವ್ರು ಈಗ ಕೇಳ್ತಾ ಇದ್ದಾರೆ, ನಮಗೆ ಪರ್ಮಿಷನ್ ಕೊಡಿ, ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ, ಅದು ಇದು ಅಂತ ಒಂದು ಲಾಬಿ. ಶಿಫ್ಟ್ ಮಾಡೋದಕ್ಕೆ ಒಂದು ಲಾಬಿ. ಅದಕ್ಕೆ ನಾವು ಮಾಡೋದಿಲ್ಲ. 45 ಮೀಟರ್ ನನ್ನ ಮೇಲೆ ನಾವು ಕೊಡೋದಿಲ್ಲ. ಈ 2.7 ಕಿಲೋಮೀಟರ್ಸ್ ಒಳಗೆ 2.7 ಆಚೆ ಕಟ್ಕೊಳ್ಳಿ, ನಾವೇನ್ ಬೇಡ ಅನ್ನಲ್ಲ. ಸಾರಿ, ಹೇಳಿದ್ನಲ್ಲ, PPLಗೆ ಕರ್ನಾಟಕದವರಿಗೆ 10 ಲಕ್ಷ, ನಾನ್ ಕರ್ನಾಟಕದವ್ರಿಗೆ 15 ಲಕ್ಷ, CPLಗೆ ಕರ್ನಾಟಕದವ್ರಿಗೆ 37 ಲಕ್ಷ, ಬೇರೆಯವರಿಗೆ 42 ಲಕ್ಷ. ಮುಂದೆ ನೋಡೋಣ ಅದೆಲ್ಲ. ಈಗ ನಾವು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದದನ್ನ ಸಿವಿಲೇಷನ್ ಒಂದು ಆಡ್ ಮಾಡ್ಕೊಳ್ತೀವಿ, ಅದರ ಹೆಸರು ಬರುತ್ತೆ. ಆಮೇಲೆ ಅಗತ್ಯ ಬಿದ್ರೆ
ಸರ್ಕಾರ ತೀರ್ಮಾನ ಮಾಡುತ್ತೆ. ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ. ವಿ ವಿಲ್ ಗಿವ್ ದಿ ಟ್ರೈನಿಂಗ್. ಆಮೇಲೆ ಅವರು ಈಗ ಪ್ರೈವೇಟೈಸ್ ಮಾಡ್ತಾರೆ, ಯಾರೋ ಪ್ರೈವೇಟ್ ಪ್ಲೇನ್ಗಳು ತಗೊಂಡ್ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಹಿಂಗೆ ಇರೋದಿಲ್ವಲ್ಲ ಪ್ರಪಂಚ. ಸೊ ಅಂತ ವರ್ಟಿಕಲ್ ಟೇಕ್ ಆಫ್ ಮಾಡುವಂತ ಏರ್ಕ್ರಾಫ್ಟ್ ಪರ್ಚೇಸ್ ಮಾಡಿ ಪ್ರೈವೇಟ್ನವರು ಅಥವಾ ಬೇರೆ ಯಾರೋ ತಂದ್ರೆ ಅದನ್ನು ಓಡಿಸಕ್ ಜನ ಬೇಕಲ್ಲ. ಈಗಿಲ್ಲ, ಫ್ಯೂಚರಿಸ್ಟಿಕ್. ಯಾವುದು Training durations in a maximum 1.5 to 2 years if the candidate is finished all his subjects. Avella pass ಆದ ಸಬ್ಜೆಕ್ಟ್ 1.5 ನೋಡಿ. ಎಲ್ಲ written ಈ ಸಬ್ಜೆಕ್ಟ್ಸ್ಗಳು ಇದಾವೆ. ಅವರಿಗೆ ಮ್ಯಾಥಮ್ಯಾಟಿಕ್ಸ್ ಇದೆ, ವೆರಿ ಸ್ಟ್ರಿಕ್ಟ್ ಮ್ಯಾಥಮ್ಯಾಟಿಕ್ಸ್ ಇದೆ. ನ್ಯಾವಿಗೇಷನಲ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಟ್ರೈನಿಂಗ್ ಇದೆ. ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಸ್ಟಡಿ ಮಾಡಬೇಕು, ನ್ಯಾವಿಗೇಷನ್ನೇ ಸ್ಟಡಿ ಮಾಡಬೇಕು. ಅವೆಲ್ಲ ಸಬ್ಜೆಕ್ಟ್ಸ್ಗಳಿದಾವೆ, ಅವೆಲ್ಲ ಪಾಸ್ ಆಗ್ಬೇಕು. ಸುಮ್ಮನೆ ನೀವು ನಾನಲ್ಲಿ ಇಟ್ಕೊಂಡಿದ್ನಲ್ಲ ಹಿಂಗೆ ಜಾಸ್ತಿ ಹಂಗೆಲ್ಲ ಆಗೋದಿಲ್ಲ. ನಾನು ಥಿಯರಿಟಿಕಲಿ ದಿಸ್ ಇಸ್ ಫ್ಯೂಚರ್ ಪ್ಲಾನ್. ವಿ ವಿಲ್ ಅಕ್ವೈರ್. ಆ ಟೆಕ್ನಾಲಜಿ ಬಂದಾಗ ವಿ ವಿಲ್ ಅಕ್ವೈರ್ ಏರ್ಕ್ರಾಫ್ಟ್. Only the pipeline. ಇದು ಪ್ರಪೋಸಲ್ ಅಂತ ನಾನು ಹೇಳಿದ್ದು. ಏರ್ ಟ್ಯಾಕ್ಸಿಸ್ ಹಾ. ದುಬೈಯಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ಇಲ್ಲಿ ಯಾರು ತಂದ್ರೆ ಇಂಜಿನಿಯರಿಂಗ್ಗೆ ಪೈಲಟ್ಗೆ ಟ್ರೈನಿಂಗ್ ಅಲ್ಲೇ ಕಳಿಸ್ತೀವಿ. ಈಗ ಹೆಲಿಕಾಪ್ಟರ್ ಓಡಿಸಿದವರು ಈ ಏರ್ಕ್ರಾಫ್ಟ್ ಓಡಿಸಕ್ ಆಗಲ್ಲ, ಅಥವಾ ಇದನ್ನ ಓಡಿಸಿದವರು ಹೆಲಿಕಾಪ್ಟರ್ ಓಡಿಸಕ್ಕಾಗಲ್ಲ. ಟ್ರೈನಿಂಗ್ ಬೇರೆ ಬೇರೆ ಇರ್ತವೆ. ಈಗ ನಾವು ರನ್ವೇನಲ್ಲಿ ಹೋಗೋ ಏರ್ಕ್ರಾಫ್ಟ್ ನೀನು ತಗೊಂಡೋಗಿ ನೀವು ವರ್ಟಿಕಲ್ ಓಡಿಸಪ್ಪ ಅಂದ್ರೆ ಅದಾಗಂಗಿಲ್ಲ ಅವನು, ಆಯ್ತಾ? ಅದಕ್ಕೆ ಅವರಿಗೆ ಬೇರೆ ಟ್ರೈನಿಂಗ್ ಕೊಡ್ಬೇಕು. ಈಗ ಪ್ರಪೋಸಲ್ ಇದೆ. ಈಗ ಹೇಳಿದ್ನಲ್ರಿ, ಎಲ್ಲ ಕೇಳಿಸ್ಕೊಳಲ್ಲ ನೀವು. ಹೊಸ್ದಾಗಿ ಕೊಂಡ್ಕೊಳ್ತೀವಿ, ಒಂದು ಪ್ರಪೋಸಲ್ ಇದೆ ಈಗ. ನೀವು ಕೇಳ್ತಾ ಇರೋದು CM ಎಲ್ಲ ಓಡಾಡಕ್ಕೆ ಅಲ್ವಾ? ಅಲ್ಲ, ನಾನು ಓಡಾಡ್ಬೋದು, ಅದೇನು ತೊಂದರೆ ಇಲ್ಲ. ಈಗ ಸದ್ಯಕ್ಕಿಲ್ಲ.